ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಹಾವಳಿ ಶುರು ಹಚ್ಕೊಂಡಿರೋ ಗಿಲ್ಲಿ ನಟನ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಬಂದು ಮಾಡಿದ್ದೇನು? ITI ಓದಿರೋ ಇವರ ನಿಜವಾದ ಹೆಸರೇನು? ಕಾಮಿಡಿ ಸ್ಟಾರ್ ಆಗಿ ಹೊರಹೊಮ್ಮಿದ್ದು ಹೇಗೆ? ಕಾಮಿಡಿ ಕಿಲಾಡಿ ಗಿಲ್ಲಿ ನಟನ ಅದ್ಭುತ ಜೀವನ ಜರ್ನಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗಿಲ್ಲಿ ನಟನ ಆರಂಭಿಕ ಜೀವನ. ಗಿಲ್ಲಿ ನಟ ಇವರ ರಿಯಲ್ ಹೆಸರು ಮಳವಳ್ಳಿ ನಟರಾಜ್ ಅಂತ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಇವರ ಹುಟ್ಟೂರು. ಸಾಮಾನ್ಯ ರೈತ ಕುಟುಂಬ ಇವರದ್ದಾಗಿತ್ತು. ಬಾಲ್ಯದಲ್ಲೇ ನಟರಾಜ್ಗೆ ಸಿನಿಮಾದಲ್ಲಿ ಭಾರಿ ಆಸಕ್ತಿ ಇತ್ತು. ಊರ್ ಕಡೆ ಸಿನಿಮಾ ಶೂಟಿಂಗ್ಗೆ ಬಂದ್ರೆ ಹೋಗಿ ನೋಡೋ ಆಸೆ ಆಗ್ತಿತ್ತು. ಇಂಥ ನಟರಾಜ್ SSLC ಪಾಸ್ ಮಾಡಿ ITI ಕಾಲೇಜಿಗೆ ಸೇರ್ಕೊಂಡ್ರು. 2 ವರ್ಷ ITI ಓದಿ ಸಿನಿರಂಗಕ್ಕೆ ಕಾಲಿಡಲು ಯತ್ನಿಸಿದ್ರು. ಆದ್ರೆ ಮನೆಯಲ್ಲಿ ತಂದೆ ವಿರೋಧ ವ್ಯಕ್ತಪಡಿಸಿದ್ರು. ITI ಓದಿದ್ದೀಯಾ, ಅದಕ್ಕೆ ತಕ್ಕಂತೆ ಯಾವ್ದಾದ್ರೂ ಕಂಪ್ನಿಗೆ ಕೆಲಸಕ್ಕೆ ಸೇರು, KEBಗೆ ಅಪ್ಲಿಕೇಶನ್ ಹಾಕು ಅಂತ ಹೇಳಿದ್ರು. ಆದ್ರೆ ಆಗಾಗಲೇ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಬೇಕು, ಡೈರೆಕ್ಟರ್ ಆಗ್ಬೇಕು ಅಂತ ದೃಢ ನಿರ್ಧಾರ ಮಾಡಿಯಾಗಿತ್ತು ಈ ನಟರಾಜ್. ಮನೆಯಲ್ಲಿ ಸವಾಲು ಹಾಕಿ ಕೆಂಪು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೇ ಬಿಟ್ರು. ಅದು ಕೂಡ ಖಾಲಿ ಕೈಲಿ. ಅವಕಾಶಕ್ಕಾಗಿ ಅಲೆದಾಟ, ಅವಮಾನ. ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಸ್ನೇಹಿತರ ಜೊತೆ ರೂಮ್ ಶೇರ್ ಮಾಡಿಕೊಂಡು ಕಾಲ ಕಳೆದ್ರು ಗಿಲ್ಲಿ ನಟ. ಇದೇ ರೀತಿ ಕನಸು ಕಟ್ಕೊಂಡು ಬರೋ ಎಷ್ಟೋ ಜನರ ಪಾಡು ಕೂಡ ಇದೇ ರೀತಿ ಇರುತ್ತೆ. ಬೆಳಗ್ಗೆ ಎದ್ದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗೋದು, ರಾತ್ರಿ ಆದ ಕೂಡಲೇ ಮನೆಗೆ ಬರೋದು, ದುಡ್ಡಿದ್ರೆ ಊಟ, ಇಲ್ದಿದ್ರೆ ಅದು ಇಲ್ಲ. ಇಂತಹದ್ದೇ ಪರಿಸ್ಥಿತಿ ಮಳವಳ್ಳಿ ನಟರಾಜ್ಗೂ ಇತ್ತು. ಆಗಿನ್ನೂ ನಟರಾಜ್ಗೆ ಆಗಿದ್ದಿದ್ದು 17 ವರ್ಷ ವಯಸ್ಸು. ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ನಂತ ಜವಾಬ್ದಾರಿ ಅಷ್ಟು ಸಣ್ಣ ವಯಸ್ಸಿಗೆ ಯಾರು ತಾನೇ ಕೊಡ್ತಾರೆ? ಹೀಗಾಗಿ ಕೆಲಸವೇ ಇಲ್ಲದೆ ಹಲವು ದಿನಗಳನ್ನ ಕಳಿಬೇಕಾಯ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ ತನ್ನ ಫ್ರೆಂಡ್ಸ್ ಜೊತೆ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳ ಸೆಟ್ ಹಾಕೋ ಕೆಲಸ ಶುರು ಮಾಡಿದ್ರು. ಇದೇ ಟೈಮಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೂ ಸೆಟ್ ಕೆಲಸ ಮಾಡಿದ್ರು. ಆಗ ದಿನಕ್ಕೆ 650 ರೂಪಾಯಿ ಸಂಬಳ ಸಿಕ್ತಿತ್ತು. ಈ ನಡುವೆ ಒಂದು ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಟ್ರೈ ಮಾಡಿ ಅದು ಕಂಪ್ಲೀಟ್ ಆಗಲಿಲ್ಲ. ಇದರ ನಡುವೆ ಒಂದೇ ಒಂದು ಸೀರಿಯಲ್ನಲ್ಲಿ ಮೆಕ್ಯಾನಿಕ್ ಪಾತ್ರ ಮಾಡಲು ಅವಕಾಶ ಸಿಕ್ತು. ಇದರಿಂದ ಮನೆಯವರಿಗೂ ಮಗ ಏನೋ ಮಾಡ್ತಿದ್ದಾನೆ ಅನ್ನೋ ಸಮಾಧಾನ ಆಯಿತು. ಕಾಮಿಡಿ ವಿಡಿಯೋ ಬದಲಾಯಿತು ಜೀವನ. ಸಿನಿಮಾ ನಿರ್ದೇಶಕನಾಗಬೇಕು ಅಂತ ಬಂದಿದ್ದ ಮಳವಳ್ಳಿ ನಟರಾಜ್ಗೆ ಸೆಟ್ ಕೆಲಸ ಹೊಟ್ಟೆ ತುಂಬಿಸ್ತಿತ್ತು. ಆದರೆ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಹೀಗಾಗಿ ಏನಾದರೂ ಮಾಡಬೇಕು ಅಂತ ಯೋಚಿಸಿದಾಗ ಶಾರ್ಟ್ ಮೂವಿ ಮಾಡೋ ಯೋಚನೆ ಬಂತು. ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿಕೊಂಡ್ರು. ಆದರೆ ಅದಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಗೊತ್ತಾದಾಗ ಐಡಿಯಾ ಕೈಬಿಟ್ರು. ಯಾಕಂದ್ರೆ ಅಷ್ಟು ದುಡ್ಡು ಮಳವಳ್ಳಿ ನಟರಾಜ್ ಬಳಿ ಇರಲಿಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಫೇಸ್ಬುಕ್ ಲೈವ್ ಸ್ಟೈಲ್ನಲ್ಲಿ ಸಿಂಪಲ್ ಆಗಿ ಯಾಕೆ ಕಾಮಿಡಿ ವಿಡಿಯೋ ಮಾಡಬಾರ್ದು ಅನ್ನೋ ಯೋಚನೆ ಬಂತು. ಆಗ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ವಿಡಿಯೋ ಮಾಡಲು ರಿಹರ್ಸಲ್ ಮಾಡಿದ್ರು. ಆದ್ರೆ ವಿಡಿಯೋ ಶೂಟ್ ಮಾಡೋ ದಿನ ಮೇನ್ ಕ್ಯಾರೆಕ್ಟರ್ ಮಾಡಬೇಕಿದ್ದ ಫ್ರೆಂಡು ಕೈ ಕೊಟ್ಬಿಟ್ಟ. ನಾನು ಆಕ್ಟಿಂಗ್ ಮಾಡಲ್ಲ ಅಂದ್ಬಿಟ್ಟ. ಆಗ ನಾನೇ ಯಾಕೆ ಆಕ್ಟಿಂಗ್ ಮಾಡಬಾರ್ದು ಅಂತ ನಟರಾಜೇ ಆಕ್ಟಿಂಗ್ ಮಾಡಿದ್ರು. ತಾನೇ ಡೈಲಾಗ್ ಬರ್ದಿದ್ರಿಂದ ವಿಡಿಯೋ ತುಂಬಾ ಚೆನ್ನಾಗಿ ಬಂತು. ಫೇಸ್ಬುಕ್, ಯೂಟ್ಯೂಬ್ಗೆ ವಿಡಿಯೋ ಬಿಟ್ಟಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬಂತು. ಜನ ಮೆಚ್ಕೊಂಡ್ರು. ಒಂದರ ಮೇಲೊಂದು ಅವಕಾಶ, ಗಿಲ್ಲಿ ನಟ ಅನ್ನೋ ಹೆಸರು ಕೊಟ್ಟ ಜನ. ನಟರಾಜ್ ವಿಡಿಯೋ ವೈರಲ್ ಆದ್ಮೇಲೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಗಳು ಬಂದ್ವು. ನೋಡೋಕೆ ಸಣ್ಣ ಇರೋರಿಗೆ ಗಿಲ್ಲಿ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಇವರಿಗೆ ಗಿಲ್ಲಿ ನಟ ಅನ್ನೋ ಹೆಸರು ಬಂತು. ಅದೇ ಹೆಸರಿಂದ ಫೇಮಸ್ ಆದ್ರು. ಒಂದು ವಿಡಿಯೋ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸದಲ್ಲಿ ಗಿಲ್ಲಿ ನಟ ಬ್ಯುಸಿ ಆಗಿದ್ರು. ಮೊದಲ ವಿಡಿಯೋ ನೋಡಿದ್ದವರು ಪ್ರಶ್ನಿಸೋಕೆ ಶುರು ಮಾಡಿದ್ರು. ಯಾಕೆ ಒಂದೇ ವಿಡಿಯೋ ಮಾಡಿ ಸುಮ್ಮನಾದ್ರಿ, ಮತ್ತೊಂದಷ್ಟು ಮಾಡಿ ಅಂತ ಕೇಳೋಕೆ ಶುರು ಮಾಡಿದ್ರು. ಆಗ ಗಿಲ್ಲಿ ನಟ ಒಂದರ ನಂತರ ಒಂದರಂತೆ ಶಾರ್ಟ್ ಮೂವಿಗಳನ್ನ ಮಾಡ್ತಾ ಹೋದ್ರು. ವಿಶೇಷ ಅಂದ್ರೆ ಇವರು ತಾವು ಸುತ್ತಮುತ್ತ ನೋಡಿದ ಕ್ಯಾರೆಕ್ಟರ್ಗಳು, ಘಟನೆಗಳನ್ನ ಆಧರಿಸಿ ಸ್ಕ್ರಿಪ್ಟ್ ಬರಿತಿದ್ರು. ತುಂಬಾ ನೈಜವಾಗಿ ರಸವತ್ತಾದ ಕತೆಗಳನ್ನ ಹೆಣೆದು ಜನರ ಮುಂದಿಡ್ತಾ ಬಂದ್ರು. ಪ್ರಾಸಬದ್ಧವಾದ ಹಾಸ್ಯ, ಮಂಡ್ಯ ಶೈಲಿಯ ಗ್ರಾಮೀಣ ಭಾಷೆ ಇವರ ಕಾಮಿಡಿ ವಿಡಿಯೋಗಳಿಗೆ ಮತ್ತಷ್ಟು ಮೆರುಗು ತಂತು. ಮಾಡಿದ ಎಲ್ಲಾ ವಿಡಿಯೋಗಳಿಗೆ ಲಕ್ಷಾಂತರ ವ್ಯೂಸ್ ಬಂತು. ಯೂಟ್ಯೂಬ್ ಸ್ಟಾರ್ ಆಗಿ, ಕಾಮಿಡಿ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಗಿಲ್ಲಿ ನಟ. ಇದರ ನಡುವೆ ಸಿನಿಮಾಗಳಲ್ಲೂ ಕೆಲಸ ಮುಂದುವರಿಸಿದ್ರು. ಸಾಲು ಸಾಲು ಶಾರ್ಟ್ ಮೂವೀಸ್. ಕೊರೋನಾ ಲಾಕ್ಡೌನ್ ಗಿಲ್ಲಿ ನಟನಿಗೆ ಮತ್ತಷ್ಟು ಅವಕಾಶಗಳನ್ನ ಕೊಡ್ತು. ಸಾಲು ಸಾಲು ಶಾರ್ಟ್ ಸಿನಿಮಾಗಳನ್ನ ಮಾಡಿದ್ರು. ಟಿಕ್ ಟಾಕ್, ಆನ್ಲೈನ್ ಲೈವ್, ರೋಲೆಕ್ಸ್ ರಾಜಣ್ಣ, ರಾಂಗ್ ಸೈಡ್ ರಂಗನಾಥ್,
ನಲ್ಲಿ ಮೂಳೆಯಂತಹ ವಿಡಿಯೋಗಳು ವೈರಲ್ ಆದವು. ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾದ್ರು. ನಿರ್ದೇಶಕ ಆಗಲು ಬಂದವರು ಫೇಮಸ್ ಕಾಮಿಡಿ ನಟರಾದ್ರು. ಶಿವರಾಜ್ KR ಪೇಟೆಯ ಧಮಾಕ ಸಿನಿಮಾದಲ್ಲಿ ಹಲವು ಜವಾಬ್ದಾರಿ ನಿಭಾಯಿಸಿದ್ರು. ಡೈಲಾಗ್ ಬರೆಯೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಸೈ ಎನಿಸಿಕೊಂಡ್ರು. ಇದರ ನಡುವೆ 4ನೇ ಆವೃತ್ತಿಯ ಕಾಮಿಡಿ ಕಿಲಾಡಿಗಳು ಬಂತು. ಈ ಶೋನಲ್ಲಿ ಭಾಗಿಯಾದ ಗಿಲ್ಲಿ ನಟ 2ನೇ ಸ್ಥಾನ ಪಡ್ಕೊಂಡ್ರು. ಇದಾದ್ಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ನಂತ ಶೋಗಳಲ್ಲಿ ಭಾಗವಹಿಸಿದ್ರು. ಇದೀಗ ಜೂನಿಯರ್ ಚಿಕ್ಕಣ್ಣ ಅಂತಲೇ ಗಿಲ್ಲಿ ನಟ ಫೇಮಸ್ ಆಗಿದ್ದಾರೆ. ಇವರ ಅದ್ಭುತ ನಟನೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. ಸಹ ನಿರ್ದೇಶನ, ಸಂಭಾಷಣೆಕಾರ, ಬರಹಗಾರನಾಗಿ ಸಿನಿಮಾಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಫುಲ್ ಹಾವಳಿ ಇಡ್ತಿದ್ದಾರೆ. ಫ್ರೆಂಡ್ಸ್, ಇದು ಮಳವಳ್ಳಿ ನಟರಾಜ್ ಅಲಿಯಾಸ್ ಗಿಲ್ಲಿ ನಟನ ಜೀವನದ ಬಗ್ಗೆ, ಇವರು ಪಟ್ಟ ಕಷ್ಟದ ಬಗ್ಗೆ ತಿಳಿಸೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನನ್ಸುತ್ತೆ? ಈ ಸಲ ಬಿಗ್ ಬಾಸ್ ಗೆಲ್ತಾರಾ ಈ ಹಳ್ಳಿ ಹೈದ? ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.